ವೆಲ್ಕಮ್ ಬ್ಯಾಕ್ ಪಬ್ಲಿಕ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜಕಾಲುವೆ ಒತ್ತುವರಿ ತೆರವು ವಿಚಾರದಲ್ಲಿ ಬಿಬಿಎಂಪಿ ತನ್ನ ಡಬಲ್ ಗೇಮ್ ನೀತಿಯನ್ನು ಮುಂದುವರೆಸಿದೆ. ದಾಸರಹಳ್ಳಿ ವಲಯದ ಮೇದರಹಳ್ಳಿ ಒತ್ತುವರಿ ತೆರವು ಮಾಡೋದಾಗಿ ಹೇಳಿದ್ದ ಬಿಬಿಎಂಪಿ ಇವತ್ತು ಉಲ್ಟಾ ಹೊಡೆದಿದೆ. ಬಿಬಿಎಂಪಿ ಕಾರ್ಯಕಾರಿ ಎಂಜಿನಿಯರ್ ಸಿದ್ದೇಗೌಡ ಇವತ್ತು ಒತ್ತುವರಿ ತೆರವು ಮಾಡೋದಾಗಿ ಹೇಳಿದ್ರು. ಆದರೆ ಇವತ್ತು ಮೇದರಹಳ್ಳಿ ಯಾವುದೇ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇಲ್ಲ. ಅಲ್ಲದೆ ಇಲ್ಲಿನ ಅಧಿಕಾರಿಗಳಿಗೂ ಒತ್ತುವರಿ ತೆರವಿನ ಬಗ್ಗೆ ಮಾಹಿತಿಯೇ ಇಲ್ಲ. ಬಡವರ ಮನೆ ಒಡಿಬೇಕಾದ್ರೆ ಇದ್ದಂತಹ ಆಸಕ್ತಿ ಈಗ ಎಲ್ಲೋಯ್ತು ಅಧಿಕಾರಿಗಳೇ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಕ್ಷಾ ಕಟ್ಟೆಬೆಳಗುಳಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ರಕ್ಷಾ, ನಮಸ್ಕಾರ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಈಗಾಗಲೇ 1 ತಿಂಗಳ ಹಿಂದೆ ನಡೆದಂತಹ ಹಲವಾರು ಕಾರ್ಯವೈಖರಿಗಳನ್ನ ನೋಡಿ ಜನ ಬೇಷಪ್ಪ ಏನೋ ಆಗ್ತಿದೆ ಅನ್ಕೊಂಡಿದ್ರು. ಇನ್ನೊಂದು ಕಡೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು, ಉಳ್ಳವರಿಗೊಂದು ನೀತಿ ನಮಗೊಂದು ನೀತಿ ಅಂತ. ಇದೇನಿವತ್ತು ಈ ತರದೊಂದು ಲೆಕ್ಕಾಚಾರ, ಇದನ್ನ ಏನಂತ ಕರಿಬೇಕು ನಾವು ಹಾಗಿದ್ರೆ? ಐ ಥಿಂಕ್ ರಕ್ಷಾ, ಐಲ್ ಕಮ್ ಬ್ಯಾಕ್ ಟು ಯು. ನಿಮ್ಮ ಧ್ವನಿ ಶಿಕ್ಷಣಕ್ಕೆ ನನಗೆ ಕೇಳಿಸ್ತಾ ಇಲ್ಲ, ಮತ್ತೆ ನಿಮಗೆ ಜೊತೆ ಸಂಪರ್ಕ ಸಾಧ್ಯ ಆಗುತ್ತೆ ಅನ್ಸುತ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ 1 ತಿಂಗಳ ಹಿಂದೆ JCB ತಗೊಂಡೋಗಿದ್ದೇನು ಸುಮಾರು ಕಾನೂನು ಸಚಿವರ ಪ್ರಕಾರ 141 ಮನೆಗಳನ್ನು ಉರುಳಿಸಲಾಗಿದೆ, ಒತ್ತುವರಿ ಆಗಿತ್ತು ಅಂತ ಅವರೆಲ್ಲ ಕೂಡ ಲಿಸ್ಟ್ ಕೊಡ್ತಾ ಇದ್ರು. ಆದರೆ ಎಷ್ಟೋ ಸಂದರ್ಭದಲ್ಲಿ ಅದು ನಿರ್ಜೀವ ಕಾಲುವೆ, ಸಜೀವ ಕಾಲುವೆ, ಈ ಬೈಫರ್ಕೇಶನ್ ಶುರುವಾಯಿತು. ಬಿಕಾಸ್ RR ನಗರದಲ್ಲಿ ಉಳ್ಳವರ ದೊಡ್ಡ ದೊಡ್ಡ ಆಸ್ತಿಗಳು ಈ ರಾಜಕಾಲುವೆಯ ಒಂದು ರೋಡ್ನಲ್ಲಿ ಅಥವಾ ಮ್ಯಾಪ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅದನ್ನೆಲ್ಲ ಬಚಾವ್ ಮಾಡಕ್ ಹೋಗಿ ಬೇರೆ ಬೇರೆ ಆಯಾಮಗಳಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿದೆ. ಇನ್ನು ಮೇದರಹಳ್ಳಿ ಘಟನೆಗೆ ಬರೋದಾದ್ರೆ ಅಲ್ಲಿ ಬಿಬಿಎಂಪಿ ನಾವು ಕೆಡವುತ್ತೀವಿ ಅಂತ ಹೇಳಿಕೆ ಕೊಟ್ಟು ಎಗೈನ್ ನನ್ನ ಸಹೋದ್ಯೋಗಿ ರಕ್ಷಾ ಕಟ್ಟೆಬೆಳಗುಳಿ ಇದೀಗ ಮತ್ತೆ ಅವ್ರ ಜೊತೆ ಮಾತನಾಡೋದಕ್ಕೆ ಸಂಭವಿಸಿದೆ. ನನ್ನ ಜೊತೆ ನೇರ ಸಂಪರ್ಕದಲ್ಲಿದೆ. ರಕ್ಷಾ, ಇವತ್ತಿನ ಬೆಳವಣಿಗೆ ಏನಿದು? ಇದನ್ನ ನಾವು ಬಿಬಿಎಂಪಿಯ ಏನ್ ಸ್ಮಾರ್ಟ್ ಗೇಮ್ ಅನ್ಬೇಕಾ ಅಥವಾ ಇದನ್ನೇನಂತ ಅರ್ಥೈಸ್ಕೋಬೇಕು ನಾವು ಹಾಗಿದ್ರೆ? ಸಮಯಕ್ಕೆ ಇಲ್ಲಿ ಅಂದ್ರೆ ದಾಸರಹಳ್ಳಿಯ ವಲಯದಲ್ಲಿ ಇವತ್ತು ಒತ್ತುವರಿ ಕಾರ್ಯಾಚರಣೆ ಇದೆ ಅಂತಕ್ಕಂಥ ಮಾಹಿತಿಯನ್ನ ಬಿಬಿಎಂಪಿ ನಿನ್ನೆಯೇ ಮಾಧ್ಯಮಗಳಿಗೆ ನೀಡಿತ್ತು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಹಾಜರಿದ್ರು. ಸರಿಸುಮಾರು 9 ಗಂಟೆಗಾಗಲೇ ಎಲ್ಲ ಮಾಧ್ಯಮದವರು ನಾವು ಕೂಡ ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲಿ ಯಾವುದೇ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆತಿರ್ತಕ್ಕಂಥದ್ದನ್ನ ನಾವು ಕಾಣಲಿಲ್ಲ. ಆಗ ಅಧಿಕಾರಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಆದರೆ ಅವಾಗ ಅಧಿಕಾರಿಗಳು ಕೈಗೆ ಸಿಕ್ಕಿದೆ ನಮಗೆ 12 ಗಂಟೆ ಆಗಿತ್ತು. 12 ಗಂಟೆಗೆ ಪವಿತ್ರ ಸ್ಕೂಲಿಂದ ಹಿಂಭಾಗ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಸಿಕ್ತು. ಆ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬಂದಾಗ ಕೇವಲ ಒಬ್ಬರು ಅಧಿಕಾರಿ ಇದ್ದಿದ್ದು, ಅದು ಶೇಷಾದ್ರಿ ಅಂತಕ್ಕಂಥವ್ರು, ಇಲ್ಲಿನ AE ಅಂತಕ್ಕಂಥದ್ದು. ಸೊ ಅವ್ರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಇಲ್ಲಿ ರಾಜಕಾಲುವೆಯನ್ನ ಕ್ಲೀನ್ ಮಾಡಿಸುವಂತ ಕಾರ್ಯಕ್ರಮವನ್ನ ಮಾಡ್ತಿದ್ದೀವಿ ಅಂತ. ರಾಜಕಾಲುವೆಯನ್ನ ಕ್ಲೀನ್ ಮಾಡಿಸುವಂತ ಕಾರ್ಯಕ್ರಮ ಎಲ್ಲಿ? ರಾಜಕಾಲುವೆಯ ಒತ್ತುವರಿ ತೆರವು ಮಾಡಿಸುವಂತ ಕಾರ್ಯಕ್ರಮ ಎಲ್ಲಿ? ಎಲ್ಲಿಂದ ಎಲ್ಲಿಗೆ ಲಿಂಕ್ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನೂ ಸರ್ವೇನೇ ಆಗಿಲ್ಲ ಅಂತ ಒಬ್ರು ಅಧಿಕಾರಿ ಹೇಳ್ತಾರೆ. ಆದ್ರೆ ಇದರ ಮೇಲುಸ್ತುವಾರಿಯನ್ನ ಒತ್ತಿರುವಂತಹ ಸಿದ್ದೇಗೌಡರು ಹೇಳ್ತಾರೆ ಇವತ್ತು ಇಲ್ಲಿ ಒತ್ತುವರಿ ಕಾರ್ಯ ನಡೆಯುತ್ತೆ ಅಂತ. ಬನ್ನಿ, ಫೋನ್ಗೂ ಕೂಡ ಸಿಗ್ತಾನೆ ಇರುವಂತಹ ಸಿದ್ದೇಗೌಡರು ನಮ್ಮ ಪುಣ್ಯ ಇವತ್ತು ನಮ್ಗೆ ಲೈವ್ ಅಲ್ಲೇ ಸಿಕ್ಕಿದ್ದಾರೆ. ಅವ್ರನ್ನೇ ಕೇಳೋಣ ಇಲ್ಲಿ ಇವತ್ತು ಒತ್ತುವರಿ ಕಾರ್ಯಕ್ರಮ ಇತ್ತಾ ಇಲ್ವಾ ಅಂತೇಳಿ. ಸರ್, ನಮ್ಗೆ ಗೊತ್ತು ನೀವು ತುಂಬಾ ಬಿಸಿ ಇರ್ತೀರಾ ಅಂತ. ಆದ್ರೆ ಒತ್ತುವರಿ ಬಗ್ಗೆ ತಿಳ್ಕೊಳ್ಳುವಂತ, ಒತ್ತುವರಿ ತೆರವು ಕಾರ್ಯಾಚರಣೆಯ ಬಗ್ಗೆ ತಿಳ್ಕೊಳ್ಳುವಂತ ಅನಿವಾರ್ಯತೆ, ಹಾಗೇನೆ ಇಲ್ಲಿರುವಂತ ಜನಕ್ಕೆ ತಿಳಿಸ್ಕೊಳ್ಳುವಂತ ಅನಿವಾರ್ಯತೆ ನಮ್ಗಿದೆ. ಹಾಗಾಗಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ನಿಮ್ಗೂ ಸ್ವಲ್ಪ ಪ್ರೆಷರ್ ಅಂತ ಅನ್ಸ್ಬೋದು ಅನ್ಸುತ್ತೆ. ಸಿದ್ದೇಗೌಡ್ರೆ, ಇವತ್ತು ಇಲ್ಲಿದ್ದಂತಹ ಕಾರ್ಯಕ್ರಮ ಏನು? ಎಷ್ಟು ಒತ್ತುವರಿ ತೆರವುಗಳನ್ನ ಮಾಡ್ತಾ ಇದ್ದೀರಾ ಇವತ್ತು? ಈಗ ಇಲ್ಲಿ ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಈ ಒಂದು ವಾರ್ಡ್ ನಂಬರ್ 12 ಸೆಟ್ಟಹಳ್ಳಿ ಇದರಲ್ಲಿ ಮೇದರಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ, ಮತ್ತು ಇದು ಬಾರ್ಡ್ರು ಬಂದ್ಬಿಟ್ಟು ಚಿಕ್ಕಸಂದ್ರ ಮತ್ತು ಕೆರೆ ಗುಡದಳ್ಳಿ, ಈ ಒಂದು 3 ವಿಲೇಜ್ ಸೇರುವಂಥ ಒಂದು ರಾಜಕಾಲುವೆ ಏನಿದೆ ಅದರಲ್ಲಿ ಆ ಒಂದು ಇದರಲ್ಲಿ ನಾವು ಆ ಡೌನ್ ಸ್ಟ್ರೀಮಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಮಗೆ 700 ಮೀಟ್ರಷ್ಟು ಮಾರ್ಕಿಂಗ್ ಆಗಿದೆ. ಅದರಲ್ಲಿ 300 ಮೀಟ್ರ್ ಇವಾಗ ತೆರವುಗೊಳಿಸ್ತಾ ಇದ್ದೀವಿ. ಮತ್ತು ಅದನ್ನು ನಾವು ಡೈಲಿ ಪ್ರತಿದಿನ ಇದನ್ನು ಕಂಟಿನ್ಯೂ ಮಾಡಿ ಸುಮಾರು 1.5 ಕಿಲೋಮೀಟರ್ ಉದ್ದ ಬರ್ತದೆ. ನೀವು ಹೇಳ್ತಿದ್ದೀರಾ ಇಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಿಮ್ಮ ಅಧಿಕಾರಿ ಹೇಳ್ತಾರೆ ಇಲ್ಲಿ ನಾವು ಕ್ಲೀನ್ ಮಾಡಿಸ್ತಾ ಇದ್ದೀವಿ, ಸರ್ವೆ ಮಾಡ್ತಾರೆ, ಸರ್ವೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಕ್ಲೀನ್ ಮಾಡಿಸ್ತಿದ್ದೀವಿ ಅಂತ. ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಒತ್ತುವರಿ ನಮ್ದು ಏನಿದೆ ಅಷ್ಟು ಬೌಂಡ್ರಿ ಏನಿದೆ ಅಷ್ಟು ಜಾಗನ ನಾವು ಇವತ್ತು ಸುಪರ್ದಿಗೆ ತಗೊಂಡ್ಬಿಟ್ಟು ಅದನ್ನ ನಾವು ಫುಲ್ ಅದಕ್ಕೆ ಏನಿದೆ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಒತ್ತುವರಿ ಕಾರ್ಯಕ್ರಮ ಎಷ್ಟೊತ್ತಿಗೆ ಶುರು ಆಗಬೇಕಿತ್ತು ಸರ್? ಇವತ್ತು ಬೆಳಗ್ಗೆ ಇದು ನಮ್ದು 11 ಗಂಟೆಗೆ ಪ್ರೋಗ್ರಾಮ್ ಇದ್ದದ್ದು. ಮತ್ತೆ 9 ಗಂಟೆಗೆ ಅಂತ ಮಾಹಿತಿ ಇತ್ತು. 9 ಗಂಟೆಗೆ ಒಂದೇ ಒಬ್ಬ ವ್ಯಕ್ತಿನೂ ಇರಲಿಲ್ಲ. 12 ಗಂಟೆ ನಂತರ ನಿಮ್ಮ JCPಗಳು ಬರ್ತವೆ. ಹಂಗಾರೆ 12 ಗಂಟೆ ನಂತರ ಒತ್ತುವರಿಗೆ ನಿಮ್ಮ JCPಗಳನ್ನ ಬರಕ್ಕೆ ಹೇಳಿದ್ರ?
ಈ ದಿನ ನಾವು ಪ್ರೋಗ್ರಾಮ್ ಎಲ್ಲ ಹಾಕೊಂಡಿದೀವಿ, ಮತ್ತೆ ಎಲ್ಲ ಕಡೆನೂ ಬೇರೆ ಭಾಗದಲ್ಲೂ ಸರ್ವೆ ಮತ್ತೆ ಈ ಥರದ್ದು ನಡೀತಾ ಇದೆ. ಆ ಒಂದು ಇದರಲ್ಲಿ ಇವತ್ತು ಸ್ಟಾರ್ಟ್ ಮಾಡಿದ್ವಿ. ನಾವು ದಿನ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಈ ಒಂದು ಭಾಗದಲ್ಲಿ ಬಟ್ ಅನ್ಸುತ್ತೆ ಸರ್, ಎಲ್ಲೋ ಒಂದ್ ಕಡೆ ನಿಮ್ಮ ಮತ್ತು ನಿಮ್ಮ ಅಧಿಕಾರಿಗಳ ನಡುವೆ ಕೋಆರ್ಡಿನೇಷನ್ ಇಲ್ಲ. ಎಲ್ಲಿ ಒತ್ತುವರಿ ಆಗ್ತಿದೆ, ಎಲ್ಲಿ ಮಾರ್ಕಿಂಗ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ. ಗಾಳಿಲಿ ಗುಂಡಾರ್ಸಿದ ಎಲ್ಲೋ ಒತ್ತುವರಿ ಮಾಡ್ತಾರೆ, ಎಲ್ಲೋ ಮಾರ್ಕಿಂಗ್ ಮಾಡ್ತಾರೆ, ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಕ್ಕಂಥದ್ದು. ಈ ತರ ಇಲ್ಲ ಮೇಡಮ್. ನಾವು 24/7 ಅಷ್ಟು ಇದರಲ್ಲಿ ಎಲ್ಲರೂ ನಾವು ಕೋಆರ್ಡಿನೇಷನ್ ತಗೊಂಡು ಎಲ್ಲ ಮಾಹಿತಿನೂ ಮತ್ತೆ ಪ್ರತಿಯೊಂದು ಇದರಲ್ಲೂ ನಮ್ಮ ಮಾನ್ಯ ಆಯುಕ್ತರು ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಹತ್ರ ಮಾತಾಡಿ ಪ್ರತಿಯೊಂದು ಕ್ಲಿಯರೆನ್ಸ್ ತಗೊಂಡು ಅವರ ಡೈರೆಕ್ಷನ್ ಮಾರ್ಗದರ್ಶನ ಮೇಲೆ ನಾವು ಮಾಡ್ತಾ ಇದೀವಿ. ದಿನನಿತ್ಯ ನಡೀತಾ ಇದೆ ಇದನ್ನ. ಓಕೆ ಸರ್, ಹಾಗೆ ಮತ್ತೊಂದು ಪ್ರಶ್ನೆ ಅಂತ ಅಂದ್ರೆ ಈಗಾಗಲೇ ದರ್ಶನ್ ಎಸ್, ಇದಿಷ್ಟು ಕೂಡ ಈ ಕ್ಷಣದಿಂದ ಬರ್ತಿರುವಂತಹ ಸುದ್ದಿ. BBMP ಡಬಲ್ ಗೇಮ್.